ರಾಜಕಾರಣಿಗಳನ್ನ ಕಾಡ್ತಾ ಇದ್ದ ಖಾಸಗಿ ದೂರಿನ ಭೂತ ಈಗ ರಾಜ್ಯದ ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯ ಅವರನ್ನು ಸುತ್ತಕೊಂಡಿದೆ. ಆಚಾರ್ಯ ವಿರುದ್ಧ ಬೆಂಗಳೂರಿನ ಚಾಮರಾಜಪೇಟೆ ನಿವಾಸಿ ವೆಂಕಟೇಶಯ್ಯ ಅನ್ನೋರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿದ್ದಾರೆ. ಆಚಾರ್ಯ ಸೇರಿ 5 ವಿರುದ್ಧ ಖಾಸಗಿ ದೂರು ಸಲ್ಲಿಸಿರುವ ಅವರು ಬಿಎಂ ಶ್ರೀನಿವಾಸಯ್ಯ ಶಿಕ್ಷಣ ಟ್ರಸ್ಟ್ನ ಸದಸ್ಯರ ನೇಮಕ ಹಾಗೂ ಆಡಳಿತದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದಲ್ಲಿ ಬಿವಿ ಆಚಾರ್ಯ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವರೊಂದಿಗೆ ಎಚ್ಯು ತಲವಾರ್, ಬಿಎಸ್ ರಾಗಿಣಿ ನಾರಾಯಣ್, ಡಾ ದಯಾನಂದ ಪೈ, ವಿಜಯ್ ಗೋರೆ ವಿರುದ್ಧವೂ ತನಿಖೆ ನಡೆಸುವಂತೆ ದೂರಿನಲ್ಲಿ ಆಗ್ರಹಿಸಲಾಗಿದೆ. ಸಂಸ್ಥೆಯಲ್ಲಿ ನಡೆದ ಹಲವು ಕಾನೂನು ಬಾಹಿರ ಬೆಳವಣಿಗೆಯಲ್ಲಿ ಆಚಾರ್ಯ ಪಾತ್ರವಿದ್ದು ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ದೂರಿನ ತನಿಖೆ ನಡೆಸಿರುವ ಬಗ್ಗೆ ಇದೇ ತಿಂಗಳ 30ರಂದು ಕೋರ್ಟ್ ಆದೇಶ ನೀಡಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ರಾಜಕಾರಣಿಗಳು ಸಾಕಷ್ಟು ಗೊಂದಲಕ್ಕೆ ಒಳಗಾಗಿದ್ರು, ಆದರೆ ಈಗ ಅಡ್ವೊಕೇಟ್ ಜನರಲ್ ವಿರುದ್ಧವೂ ಕೂಡ ಖಾಸಗಿ ದೂರು ದಾಖಲಾಗಿದೆ. ದಾಖಲಾದಂತಹ ದೂರಿನಲ್ಲಿ ಏನೆಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡಲಾಗಿದೆ? ಭಾವನಾ, ಏನಂತ ಹೇಳಿದ್ರೆ ಎನ್ ವೆಂಕಟೇಶಯ್ಯ ಅನ್ನೋರು, ಚಾಮರಾಜಪೇಟೆ ನಿವಾಸಿ ಎನ್ ವೆಂಕಟೇಶಯ್ಯ ಅನ್ನೋರು ನಿನ್ನೆ ಲೋಕಾಯುಕ್ತ ಕೋರ್ಟ್ ನಲ್ಲಿ ಹಾಜರಿದ್ದು ಬಿವಿ ಆಚಾರ್ಯ ಅವರ ವಿರುದ್ಧ ಹಾಗೂ ಅವರನ್ನೊಳಗೊಂಡಂತೆ 5 ಸದಸ್ಯರ ವಿರುದ್ಧ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಏನಂತ ಹೇಳಿದ್ರೆ ಶ್ರೀನಿವಾಸ ಶಿಕ್ಷಣ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಆ ಒಂದು ಟ್ರಸ್ಟ್ಗೆ ಸಂಬಂಧಪಟ್ಟಂತ ಸದಸ್ಯರ ನೇಮಕಾತಿ ಹಾಗೂ ಆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಹಣವನ್ನ ಅವ್ಯವಹಾರ ಮಾಡಿದ್ದಾರೆ ಎನ್ನುವಂತ ಒಂದು 2 ಆರೋಪಗಳನ್ನ ಆಧರಿಸಿ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಎಜಿ ಅವರ ವಿರುದ್ಧ, ಆಚಾರ್ಯ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಮನವಿಯನ್ನ ಅವರು ಲೋಕಾಯುಕ್ತ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಈ ಒಂದು ಅರ್ಜಿಯನ್ನ ಪ್ರಕರಣವನ್ನ ವಿಚಾರಣೆ ಮಾಡಿದ ಲೋಕಾಯುಕ್ತ ಕೋರ್ಟ್ ಇದೇ ಜನವರಿ ತಿಂಗಳ 30ನೇ ತಾರೀಕು ಆ ಒಂದು ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ವಹಿಸುವುದಾ ಬೇಡವಾ ಅನ್ನುವ ಒಂದು ವಿಚಾರಣೆಯ ಬಗ್ಗೆ ಆದೇಶವನ್ನ ನೀಡಲಿದೆ. ಭಾವನಾ, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಒಟ್ಟಾರೆ ರಾಜಕಾರಣಿಗಳನ್ನ ಪೀಡಿಸ್ತಾ ಇದ್ದಂತಹ ಈ ಒಂದು ಖಾಸಗಿ ದೂರಿನ ಭೂತ ಈಗ ರಾಜ್ಯದ ಅಡ್ವೊಕೇಟ್ ಜನರಲ್ ಬಿವಿ ಆಚಾರ್ಯ ಅವರನ್ನು ಕೂಡ ಬಿಟ್ಟಿಲ್ಲ, ಅವರನ್ನು ಸುತ್ತಕೊಂಡಿದೆ. ಆಚಾರ್ಯ ವಿರುದ್ಧ ಬೆಂಗಳೂರು ಚಾಮರಾಜಪೇಟೆ ನಿವಾಸಿ ವೆಂಕಟೇಶಯ್ಯ ಅನ್ನೋರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿದ್ದಾರೆ. ಆಚಾರ್ಯ ಸೇರಿ 5 ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದಾರೆ. ಬಿಎನ್ ಶ್ರೀನಿವಾಸಯ್ಯ ಶಿಕ್ಷಣ ಟ್ರಸ್ಟ್ನ ಸದಸ್ಯರ ನೇಮಕ ಹಾಗೂ ಆಡಳಿತದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಕ್ಕೆ ಬಿವಿ ಆಚಾರ್ಯ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಇವರ ಜೊತೆ ಎಚ್ಯು ತಲವಾರ್, ಬಿಎಸ್ ರಾಗಿಣಿ ನಾರಾಯಣ್, ಡಾ ದಯಾನಂದ ಪೈ, ವಿಜಯ್ ಗೋರೆ ವಿರುದ್ಧವೂ ತನಿಖೆ ನಡೆಸುವಂತೆ ದೂರಿನಲ್ಲಿ ಆಗ್ರಹಿಸಲಾಗಿದೆ. ಸಂಸ್ಥೆಯಲ್ಲಿ ನಡೆದಂತಹ ಹಲವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಆಚಾರ್ಯ ಅವರ ಪಾತ್ರವಿದ್ದು ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ದೂರಿನ ತನಿಖೆ ನಡೆಸುವ ಬಗ್ಗೆ ಇದೇ ತಿಂಗಳ 30ರಂದು ಕೋರ್ಟ್ ಆದೇಶ ನೀಡಲಿದೆ.